ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ದಾಳಿ ಮಾಡಿದ್ದಾರೆ. ಇಂಚಿಂಚು ಶೋಧ ಕಾರ್ಯವೂ ಕೂಡ ಮುಂದುವರಿತಾ ಇದೆ. ಈಗ ಸಿಗ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಸ್ಫೋಟಕ ಸಾಕ್ಷ್ಯಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿ. ಹಾಗಾದ್ರೆ ಎಸ್ಐಟಿಯ ಶೋಧ ಕಾರ್ಯಾಚರಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಆ ಸ್ಫೋಟಕ ಸಾಕ್ಷ್ಯ ಯಾವುದು? ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಸ್ಫೋಟಕ ಸಾಕ್ಷ್ಯ ಲಭ್ಯ. ಹಾಗಾದ್ರೆ ಏನದು? ಕಳೆದ 2 ಗಂಟೆಗಳಿಂದ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಸರ್ಚ್ ವಾರೆಂಟ್ ಪಡೆದು ತಿಮರೋಡಿಯ ಮನೆಯಲ್ಲಿ ಎಸ್ಐಟಿ ಶೋಧ ಎಂದು ಹೇಳಲಾಗ್ತಿದೆ. ದೂರುದಾರ ಚಿನ್ನಯ್ಯನನ್ನ ಜೊತೆಯಾಗಿ ಕರೆದುಕೊಂಡು ಅಲ್ಲಿ ತಿಮರೋಡಿ ಇದ್ರು. ಉಜಿರೆಯ ತಿಮರೋಡಿ ಮನೆಯಲ್ಲಿ 2 ತಿಂಗಳು ಆತ ಆಶ್ರಯವನ್ನ ಪಡೆದಿದ್ದ. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಸರ್ಚಿಂಗ್ ನಡೀತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಚಿನ್ನಯ್ಯ ಈ ಹಿಂದೆ ಒಂದಷ್ಟು ದಿವಸಗಳ ಕಾಲ ಇದ್ದ. ಆತನಿಗೆ ಒಂದು ಪ್ರತ್ಯೇಕ ಕೋಣೆಗಳನ್ನ ಕೊಡಲಾಗಿತ್ತು. ಕಳೆದ 2 ಗಂಟೆಗಳಿಂದ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ. ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ದು ಅಪರಾಧನ ಅಂತ ಕೇಳಿದ್ರೆ ನಾವು ಏನು ಹೇಳೋದಕ್ಕಾಗಲ್ಲ. ಕಾರಣ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಮುಸುಕು ಹಾಕಿಸಿ ತನಿಖೆಗೆ ಒಳಪಡಿಸುವ ಸಂದರ್ಭದಲ್ಲಿ ಆತನನ್ನ ಎಲ್ಲಿಂದ ಕರೆದುಕೊಂಡು ಬರಲಾಗ್ತಾ ಇತ್ತು ಅಲ್ಲಿಗೆ ಬಿಡ್ತಾ ಇದ್ರು, ಕಾರ್ನಲ್ಲಿ ಭದ್ರತೆಯ ಮುಖಾಂತರ. ಸೊ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದ ಅನ್ನೋ ಸತ್ಯ ಈ ಹಿಂದೆಯೇ ಗೊತ್ತಿತ್ತು ಎಲ್ಲರಿಗೂ. ಒಬ್ಬ ಸಾಕ್ಷಿದಾರನನ್ನ ವಕೀಲರ ಸಮ್ಮುಖದಲ್ಲಿ ಆತನಿಗೆ ಆಶ್ರಯ ಕೊಡೋದು ಇಲ್ಲಿ ಅಪರಾಧನೋ ಅಥವಾ ಅದರಲ್ಲಿ ತಪ್ಪೇ ಇಲ್ಲ ಅನ್ನೋ ಜಡ್ಜ್ಮೆಂಟ್ಗೆ ನಾವು ಈಗ ಬರೋದಕ್ಕಾಗಲ್ಲ. ಸೊ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಇವತ್ತು ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ನಿವಾಸಕ್ಕೆ ಹೋದ್ರು. ಕಾರಣ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ಆಧರಿಸಿಕೊಂಡು ನಾನು ತಿಮರೋಡಿಯ ಮನೆಯಲ್ಲಿದ್ದೆ, ನನಗೊಂದು ಪ್ರತ್ಯೇಕ ಕೋಣೆಗಳನ್ನು ಕೊಡಲಾಗ್ತಾ ಇತ್ತು, ನಾನು ವೇಷಗಳನ್ನು ಬದಲಿಸ್ತಿದ್ದು, ವೇಷ ಅನ್ನೋದಕ್ಕಿಂತಲೂ ನಾನು ಬಟ್ಟೆ ಬದಲಿಸ್ತಾ ಇದ್ದಿದ್ದು ಅದೇ ಕೋಣೆಯಲ್ಲಿ, ನನಗೆ ಬೇಕಾಗಬಹುದಾದಂತಹ ಮೂಲಭೂತ ಸೌಕರ್ಯವನ್ನು ಕೊಡಲಾಗಿತ್ತು, ನನ್ನ ದೇಹಬಾಧೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಅಲ್ಲೇ ಶೌಚಾಲಯ ಬಳಸ್ಕೊತಾ ಇದ್ದೆ, ವಸ್ತ್ರಗಳನ್ನು ಅಲ್ಲೇ ಬದಲಿಸ್ತಾ ಇದ್ದೆ, ನನಗೊಂದು ಪ್ರಾಥಮಿಕ ಸೌಕರ್ಯಗಳನ್ನು ಕೊಡಲಾಗಿತ್ತು. ತಪ್ಪೇನದು? ಹೆಣಯೂತ ಪ್ರಕರಣದಲ್ಲಿ ಸತ್ಯ ಹೊರಬರಬೇಕು ಅನ್ನುವಂತಹ ಹೋರಾಟಕ್ಕಿಳಿದಿದ್ದು ಸೌಜನ್ಯ ಪರ ಹೋರಾಟಗಾರರ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಹೆಣಹೂತಾಕಿದ್ದು ಅಂತ ಹೇಳಿ ಸಾಕ್ಷ್ಯ ನೀಡ್ತೀನಿ ಅಂತೇಳಿ ಬಹಿರಂಗವಾಗಿ ಹೇಳಿಕೊಂಡಿದ್ದು ಇದೇ ಚಿನ್ನಯ್ಯ. ಹಾಗಾಗಿ ಚಿನ್ನಯ್ಯನಿಗೆ ಆಶ್ರಯ ಕೊಡೋದು ಆತನ ಭದ್ರತೆಯ ದೃಷ್ಟಿಯಿಂದ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಈ ಹಿಂದೆ ಆತನಿಗೆ ಭಾರಿ ಭದ್ರತೆ ಇತ್ತು. ಆತನನ್ನ ಪೊಲೀಸ್ ಜೀಪ್ನಲ್ಲೇ ಕರೆದುಕೊಂಡು ಬರಲಾಗ್ತಾ ಇತ್ತು. ಜೊತೆಗೆ ಪೊಲೀಸರೇ ಆತನನ್ನು ಬಿಟ್ಟು ಬರ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ. ಆತನ ಪ್ರೊಟೆಕ್ಷನ್ ಏನೋ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಆತನಿಗೆ ಭದ್ರತೆ ಬೇಕು ಸಂವಿಧಾನದ ಕಾನೂನಿನ ಪ್ರಕಾರ. ಸೊ ಈಗ ಆ ಆಕ್ಟ್ ಆತನಿಗೆ ಅನ್ವಯಿಸೋದಿಲ್ಲ. ಹಾಗಾಗಿನೇ ನಾವೆಲ್ಲ ಆತನ ಮುಖವನ್ನು ತೋರಿಸ್ತಾ ಇರೋದು. ಸ್ಕ್ರೀನ್ ಮೇಲೆ ನಾವೀಗೇನು ಮುಖ ತೋರಿಸ್ತಾ ಇದೀವೋ ಚಿನ್ನಯ್ಯನನ್ನ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆತನ ಮೇಲಿದ್ದಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಈಗಿಲ್ಲ. ಸೊ ಈಗ ಒಂದು ಸೀನ್ ಆಫ್ ಕ್ರೈಮ್, ಸ್ಥಳ ಮಹಜರು ನಡಿಬೇಕು. ಎಲ್ಲೆಲ್ಲಿದ್ದ, ಏನೇನು ಮಾಡ್ತಿದ್ದ, ಆ ಸ್ಥಳ ಮಹಜರಿನ ಭಾಗವಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಶೆಟ್ಟಿಯ ಮನೆಗೆ ಹೋಗಿದ್ದಾರೆ. ಭೀಮ ಇಲ್ಲೇ ಉಳ್ಕೊಂಡಿದ್ನ, ಏನೇನು ಮಾಡ್ತಾ ಇದ್ದ, ಆತ ಮೊಬೈಲ್ ಬಳಸ್ತಾ ಇದ್ನ, ಆತ ಮೊಬೈಲ್ ಬಳಸಿಕೊಂಡು ಏನು ಮಾತಾಡ್ತಾ ಇದ್ದ, ಎಲ್ಲಿ ಬಟ್ಟೆ ಬದಲಿಸ್ತಾ ಇದ್ದ, ಆತನಿಗೆ ಅತ್ಯಂತ ಐಷಾರಾಮಿ ಸೌಕರ್ಯಗಳನ್ನು ಕೊಡಲಾಗ್ತಾ ಇತ್ತ. ಐಷಾರಾಮಿ ಸೌಕರ್ಯ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಆಮಿಷದ ಭಾಗ ಅನ್ನುವಂಥ ವಿಚಾರಗಳು ಹೊರಗೆ ಬರುತ್ತೆ. ಈಗ ನೋಡಿ, ಒಬ್ಬ ಮನುಷ್ಯನಿಗೆ ಮಲಗೋದಕ್ಕೊಂದು ಹಾಸಿಗೆ ಬೇಕು, ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೊಂದು ಶೌಚಾಲಯ ಬೇಕು. ಆದರೆ ಸ್ವಲ್ಪ ಆಡಂಬರವಾಗಿ ನಾವು ಸೌಕರ್ಯಗಳನ್ನು ಮಾಡಿಕೊಟ್ರೆ ಅದು ಆಮಿಷ ಕೊಟ್ಟಂಗಾಗುತ್ತೆ.
ಈ ಲಕ್ಸುರಿ ಜೀವನ ನನಗೆ ಸದಾಕಾಲ ಇರಬೇಕು ಅಂತ ಹೇಳಿದ್ರೆ ಇವರು ಹೇಳ್ದಂಗೆ ಕೇಳಬೇಕು ಅನ್ನೋ ಅರ್ಥಕ್ಕೆ ಬರುತ್ತೆ. ಹಾಗಾಗಿ ಆತನಿಗೆ ಯಾವ ತರಹದ ಸೌಕರ್ಯಗಳನ್ನು ಕೊಡಲಾಗ್ತಾ ಇತ್ತು ಎನ್ನುವಂಥ ವಿಚಾರದಲ್ಲಿಯೂ ಕೂಡ SIT ಅಧಿಕಾರಿಗಳು ಪ್ರತ್ಯೇಕವಾದಂತಹ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸಕ್ಕೆ ದಾಳಿ ಮಾಡಿರ್ತಕ್ಕಂಥ SIT ಅಧಿಕಾರಿಗಳು ಅಲ್ಲಿ ಒಂದಷ್ಟು ಶೋಧ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹದ್ದು. ಸೊ ಚಿನ್ನಯ್ಯ ಉಳಿದುಕೊಂಡ ಜಾಗವನ್ನು ಕೂಡ ಪ್ರತ್ಯೇಕವಾಗಿ ಗಮನ ಹರಿಸಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.